ಶ್ರೀಮತಿ ರತ್ನಾಮೂರ್ತಿ ಅವರ ಮಕ್ಕಳ ಕಥೆಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಬೂದಿಯ ಹಗ್ಗ. ಪ್ರಸ್ತುತಿಪಡಿಸುತ್ತಿರುವವರು ಶ್ರೀಮತಿ ರತ್ನಾಮೂರ್ತಿ. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಈ ಕಥೆ ಹೆಸರು ಬೂದಿಯ ಹಗ್ಗ. ನಿಮಗೆಲ್ಲ ನಿಮ್ಮ ಅಜ್ಜಿ ಅಜ್ಜ ಅಂದರೆ ತುಂಬ ಇಷ್ಟ ಅಲ್ವಾ? ಅವ್ರಿಗೂ ಅಷ್ಟೇ ಮೊಮ್ಮಕ್ಕಳ ಮೇಲೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ. ಒಳ್ಳೆ ಮಕ್ಕಳಾಗಿ ಬೆಳೀಲಿ, ಕಷ್ಟಪಟ್ಟು ಚೆನ್ನಾಗಿ ಓದಿ ಬುದ್ಧಿವಂತರಾಗಿ ವಿದ್ಯಾವಂತರಾಗಲಿ ಅಂತ ಯಾವಾಗಲಾದರೂ ಒಂದಿಷ್ಟು ಬೈಬಹುದು. ಆದರೆ ಅಜ್ಜಿ ಅಜ್ಜಂದಿರು ಇರುವ ಮನೆಯ ಸೊಗಸೇ ಬೇರೆ. ಒಂದು ಪಕ್ಷ ನಿಮ್ಮ ಅಜ್ಜಿ ಅಜ್ಜ ನಿಮ್ಮ ಜೊತೆ ಇರದೆ ಬೇರೆ ಊರಲ್ಲಿದ್ದರೆ ರಜಾ ಬಂದ ಕೂಡಲೇ ಅವ್ರ ಊರಿಗೆ ಹೋಗೋಕ್ಕೆ ತುದಿಗಾಲಲ್ಲಿ ಕಾಯ್ತಿರ್ತೀರ ಅಲ್ವಾ? ಯಾಕೆ ಹೇಳಿ? ಅವರು ಮೊಮ್ಮಕ್ಕಳ ಮೇಲೆ ಸುರಿಸುವ ಪ್ರೀತಿ, ತೋರಿಸುವ ಅಕ್ಕರೆ ಅಷ್ಟು ಅತಿಶಯವಾದದ್ದು. ಅಜ್ಜಿ ಅಜ್ಜ ಅಂದಮೇಲೆ ಅವರಿಗೆ ವಯಸ್ಸಾಗಿರುತ್ತೆ. ನಿಮ್ಮಷ್ಟು ಚುರುಕಾಗಿ ಓಡಾಡಲು ಕೆಲಸ ಮಾಡಲು ಅವರಿಗೆ ಆಗೋಲ್ಲ. ಪಾಪ ಏನಾದರೂ ತೊಂದರೆಗಳು ಇರಬಹುದು. ಹಾಗಂತ ಅವರು ಕೆಲಸಕ್ಕೆ ಬಾರ್ದವರು ಅಂತ ಅವರನ್ನು ಉಪೇಕ್ಷೆ ಮಾಡಿ ಕೆಟ್ಟದಾಗಿ ನೋಡ್ಕೊಳ್ಳೋದಾಗಲಿ ಮನೆ ಬಿಟ್ಟು ಹೊರಗೆ ಕಳಿಸಿ ಬಿಡೋದಾಗಲಿ ಸರಿನಾ ಮಕ್ಕಳ? ಬದುಕಿರೋವರೆಗೂ ಎಲ್ರಿಗೂ ವಯಸ್ಸಾಗ್ತಾನೇ ಇರುತ್ತೆ. ಅವರು ಹಿಂದೆ ನಿಮ್ಮಂತೆ ಪುಟ್ಟ ಮಕ್ಕಳಾಗಿದ್ದರು, ನಿಮಗೂ ಅವರಂತೆ ವಯಸ್ಸಾಗುತ್ತೆ, ಹೌದು ತಾನೇ? ಅವರ ಜೀವನದ ಅನುಭವ ತಿಳುವಳಿಕೆಯಿಂದ ನಮಗಾಗುವ ಸಹಾಯ ಎಷ್ಟು ಅಂತ ಗೊತ್ತಾ? ಇದ್ರ ಬಗ್ಗೆ ಒಂದು ಸಾರಸ್ಯವಾದ ಕತೆ ಹೇಳ. ಒಬ್ಬ ರಾಜ ಇದ್ದ. ತನ್ನ ದೇಶವನ್ನು ಬೇರೆಲ್ಲ ದೇಶಗಳಿಗಿಂತ ಸಮೃದ್ಧಿಯ ದೇಶವನ್ನಾಗಿ ಮಾಡಬೇಕು, ಶ್ರೀಮಂತವಾಗಿ ಮಾಡಬೇಕು, ಶತ್ರುಗಳ ಭಯವಿಲ್ಲದಂತೆ ಮಾಡಬೇಕು ಅಂತ ಅವನಿಗೆ ಆಸೆ. ಆ ತರಹ ಯೋಚನೆ. ದೇಶ ಶ್ರೀಮಂತವಾಗಿ ಶತ್ರು ಭಯವಿಲ್ಲದಂತೆ ಆಗಬೇಕಾದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ದೇಶಕ್ಕಾಗಿ ದುಡಿಯಬೇಕು. ಚೆನ್ನಾಗಿ ದುಡಿಯುವ ಶಕ್ತಿ ಇರುವುದು ತರುಣರಿಗೆ, ಯುವಕರಿಗೆ ಮಾತ್ರ. ವಯಸ್ಸಾಗುತ್ತಾ ಬಂದ ಮುದುಕರಿಗೆ ಅಷ್ಟೊಂದು ಶಕ್ತಿ ಇರೋದಿಲ್ಲ. ಮುದುಕರಿಂದ ದೇಶಕ್ಕೇನೂ ಲಾಭವಿಲ್ಲ. ಮುದುಕರನ್ನ ಅವರು ಬದುಕಿರೋ ತನಕ ಸಾಕುದು ಅಂದರೆ ದಂಡದ ಖರ್ಚು. ಇನ್ನು ಅವರ ಕಾಯಿಲೆ ಕಸಾಲೆ ಅಂತ ಅವ್ರ ಮೇಲೆ ಎಷ್ಟೊಂದು ದುಡ್ಡು ಖರ್ಚು ಮಾಡಬೇಕು, ಅದು 3 ಕಾಸಿನ ಪ್ರಯೋಜನವಿಲ್ಲದೆ. ದೇಶದಲ್ಲಿರುವ ಲಕ್ಷಾಂತರ ಮುದುಕರ ಮೇಲೆ ಮಾಡುವ ಖರ್ಚನ್ನು ಉಳಿಸಿದರೆ ದೇಶ ಇನ್ನೂ ಶ್ರೀಮಂತವಾಗುತ್ತೆ ಎಂದೆಲ್ಲ ಯೋಚಿಸಿದ ರಾಜ ಕಡೆಗೆ ರಾಜ್ಯದಲ್ಲಿರುವ ಎಲ್ಲ ಮುದುಕರನ್ನು ಕಾಡಿಗೆ ಬಿಟ್ಟು ಬರಬೇಕು ಎಂದು ಆಜ್ಞೆ ಹೊರಡಿಸ್ಬಿಟ್ಟ. ಕಾಡಿನಲ್ಲಿ ಅವರು ಹೇಗಾದರೂ ಬದುಕೊಳ್ಳಿ, ಎಷ್ಟು ದಿನವಾರು ಬದುಕೊಳ್ಳಿ, ಇಲ್ಲಿದ್ರೆ ಸಾಯ್ಲಿ. ದೇಶದ ಮೇಲೆ ಮನೆಗಳ ಮೇಲೆ ಅವರನ್ನು ಸಾಕುವ ಖರ್ಚು ಬೀಳ್ಕೂಡ್ದು. ಯಾರಾದರೂ ರಾಜಾಜ್ಞೆಯನ್ನು ಮೀರಿ ವಯಸ್ಸಾದ ತಂದೆ ತಾಯಿಗಳನ್ನು ಮನೆಯಲ್ಲಿಟ್ಕೊಂಡ್ರೆ ಅವರನ್ನು ಉಗ್ರವಾಗಿ ಶಿಕ್ಷಿಸಲಾಗುವುದು ಎಂದು ಕಟ್ಟಪ್ಪಣೆ ಮಾಡಿದ. ಎಷ್ಟೋ ಜನಕ್ಕೆ ತುಂಬ ದುಃಖವಾದರೂ ರಾಜನ ಶಾಸನವನ್ನು ಮೀರುವ ಧೈರ್ಯವಿಲ್ಲದೆ ಸಂಕಟದಿಂದ ತಮ್ಮ ವಯಸ್ಸಾದ ತಂದೆ ತಾಯಿ ಅಜ್ಜಿ ಅಜ್ಜಂದ್ರನ್ನು ಕಾಡಿನಲ್ಲಿ ಬಿಟ್ಟು ಬಂದರು, ಬಹಳ ದುಃಖದಿಂದ. ಆ ರಾಜ್ಯದಲ್ಲಿ ಒಬ್ಬ ಇದ್ದ. ರಾಜನಂತೆ ಅವನಿಗೂ ಯಾವಾಗಲೂ ತನ್ನಪ್ಪ ಕೆಲಸಕ್ಕೆ ಬಾರದು ಒಬ್ಬ ಮುದುಕ ಅನ್ನೋ ತಿರಸ್ಕಾರವಿತ್ತು. ರಾಜನ ಅಪ್ಪಣೆಯಿಂದ ಅವನಿಗೆ ಸ್ವಲ್ಪ ಸಂತೋಷವೇ ಆಯಿತು. ರಾಜಾಜ್ಞೆ ಪಾಲಿಸದೇ ಇರೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ನಡೆಯಲೂ ಶಕ್ತಿ ಇರದ ತನ್ನ ತಂದೆಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಕಾಡಿಗೆ ಬಿಟ್ಟು ಬರಲು ಹೊರಟೇ ಬಿಟ್ಟ. ಮುದುಕ ತಂದೆ ಕಾಡಿನಲ್ಲಿ ಬದುಕಲು ಸಾಧ್ಯವಾ ಹೇಗೆ ಅಂತಲೂ ಯೋಚಿಸಕ್ಕೆ ಹೋಗಲಿಲ್ಲ. ಅವನ ತಾಯಿ ಸತ್ತು ಬಹಳ ವರ್ಷಗಳಾಗಿದ್ದು. ಆ ಮಗ ಭುಜದ ಮೇಲೆ ತಂದೆಯನ್ನು ಕೂರಿಸ್ಕೊಂಡು ಕಾಡಿನಲ್ಲಿ ಹೋಗ್ತಾ ಇದ್ದ. ವೃದ್ಧ ತಂದೆ ಕೈಗೆ ಎಟಕ್ತಿದ್ದ ಗಿಡ ಮರಗಳ ಸಣ್ಣ ಸಣ್ಣ ಕೊಂಬೆಗಳನ್ನು ಒಂದೇ ಸಮನೆ ಮುರಿದು ಕೆಳಗೆ ಹಾಕ್ತಿದ್ದ. ಮಗನಿಗೆ ಆಶ್ಚರ್ಯವಾಯಿತು. ಯಾಕಪ್ಪ ಹೀಗೆ ಟೊಂಗೆಗಳನ್ನು ಮುರಿದು ಹಾಕ್ತಿದೀಯಾ ಅಂತ ಕೇಳ್ದ. ಅದಕ್ಕೆ ತಂದೆ, ಮಗ, ನಾನೇನು ಮುದುಕ, ಕಾಡು ಸೇರಿದ ಮೇಲೆ ಎಷ್ಟೊತ್ತು ಅಥವಾ ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ಸದ್ಯ ಬೇಗ ಸತ್ತು ಹೋದರೆ ಸಾಕು, ನರಳುವುದು ತಪ್ಪುತ್ತೆ. ಆದರೆ ನೀನಿನ್ನು ಚಿಕ್ಕವನು, ಬಾಳಿ ಬದುಕಬೇಕಾದವನು ಮಗು. ಕಾಡಿನಲ್ಲಿ ರಸ್ತೆ ಇರುವುದಿಲ್ವಲ್ಲ ಮಗು. ನನ್ನನ್ನು ಕಾಡಿನಲ್ಲಿ ಬಿಟ್ಟು ಕ್ಷೇಮವಾಗಿ ನೀನು ಮನೆ ತಲುಪಬೇಕಪ್ಪ. ದಾರಿ ತಪ್ಪಿ ಕಾಡಿನಲ್ಲೆಲ್ಲಾದರೂ ಕಳೆದು ಹೋಗಬಾರ್ದು ನನ್ನ ಕಂದ. ಹಾಗೆ ನೀನು ಕಳೆದು ಹೋಗ್ಬೋದು ಅನ್ನೋ ಯೋಚನೆಯಿಂದಲೇ ನನ್ನ ಕರಳು ಚುರ್ರನ್ನುತ್ತೆ. ಅದಕ್ಕೆ ನಾನು ಈಗ ಮುರಿದೆಸಿತಾ ಇದ್ದೀನಲ್ಲ,
ಆ ಟೊಂಗೆಗಳ ದಾರಿಯಲ್ಲೇ ಸಾಗಿ ಕ್ಷೇಮವಾಗಿ ಮನೆ ಸೇರ್ಕೊ ಮಗು ಅಂತ ಹೀಗೆ ಮಾಡ್ತಿದ್ದೀನಿ ಅಂದ. ವೃದ್ಧ ತಂದೆಯನ್ನು ಕಟುಕನಂತೆ ಕಾಡಿನಲ್ಲೇ ಸಾಯಲು ಬಿಟ್ಟು ಹೋಗುವ ಯೋಚನೆ ಮಾಡಿದ್ದರೂ ತಂದೆಗೆ ತನ್ನ ಮೇಲಿರುವ ಪ್ರೀತಿ, ಕಳಕಳಿ, ಮಮತೆ ನೋಡಿ ಮಗನಿಗೆ ತನ್ನ ಬಗ್ಗೆ ತುಂಬ ನಾಚಿಕೆ ಆಯಿತು, ಪಶ್ಚಾತ್ತಾಪ ಆಯಿತು. ಎಂಥ ಮಮತಾಮಯಿನ ತಂದೆ, ಆದರೆ ತಾನೆಂಥ ಕ್ರೂರಿ ಮಗ. ಇಲ್ಲ, ತನ್ನ ತಂದೆಯನ್ನು ತಾನು ಬೇರೆಯವರಂತೆ ಕಾಡಲ್ಲಿ ಬಿಟ್ಟು ಬರಬಾರ್ದು ಅಂತ ಅಂದುಕೊಂಡವನೇ ಕತ್ತಲಾಗುವವರೆಗೂ ಕಾದಿದ್ದು, ಕತ್ತಲಾದ ಕೂಡಲೇ ಯಾರಿಗೂ ಗೊತ್ತಾಗದಂತೆ ತಂದೆಯನ್ನು ವಾಪಸ್ ಕರ್ಕೊಂಡು ಬಂದ. ಯಾರೊಬ್ಬರಿಗೂ ಸುಳಿವು ಸಿಗದಂತೆ ತನ್ನ ಮನೆಯಲ್ಲೇ ಒಂದು ಕಡೆ ಅವರನ್ನು ಮುಚ್ಚಿಟ್ಟು ಪ್ರೀತಿಯಿಂದ ನೋಡಿಕೊಳ್ಳತೊಡಗಿದ. ಆ ದೇಶದ ರಾಜನಿಗೆ ಈಗ ಅನ್ನಿಸ್ತಿತ್ತು, ತನ್ನ ದೇಶ ಈಗ ಬರೀ ತರುಣರು, ಯುವಕರಿಂದ ತುಂಬಿದೆ, ಕೆಲಸಕ್ಕೆ ಬಾರದ ಒಬ್ಬ ಮುದುಕನೂ ಇಲ್ಲ. ಇನ್ನು ತನ್ನ ದೇಶದಷ್ಟು ಶ್ರೀಮಂತ ಸದೃಢ ರಾಜ್ಯ ಬೇರೆ ಯಾವುದೂ ಇರುವುದಿಲ್ಲ ಅಂತ ಹೇಳಿ ರಾಜ ಹೆಮ್ಮೆಯಿಂದ ಬೀಗ್ತಾ ಇದ್ದ. ಹೀಗಿರುವಾಗ ನೆರೆಯ ದೇಶದ ಅತ್ಯಂತ ಬಲಿಷ್ಠನಾದ ರಾಜನೊಬ್ಬ ಈ ರಾಜನಿಗೆ ಒಂದು ಸವಾಲನ್ನು ಕಳಿಸಿದ. ಏನಪ್ಪ ಅಂದರೆ, ನಮಗೆ ಬೂದಿಯಿಂದ ಹೊಸೆದ ಒಂದು ಹಗ್ಗವನ್ನು ಕಳಿಸಬೇಕು, ಇಲ್ಲವಾದರೆ ಭಾರೀ ಸೈನ್ಯದೊಡನೆ ನಿಮ್ಮ ರಾಜ್ಯವನ್ನು ಮುತ್ತುತ್ತೇವೆ, ಎಚ್ಚರಿಕೆ ಎಂದು ಬೆದರಿಕೆ ಹಾಕಿದ. ಸವಾಲೆಸೆದ ರಾಜ್ಯದಷ್ಟು ಬಲಿಷ್ಠ ರಾಜ್ಯ ಇವನದಾಗಿರಲಿಲ್ಲ. ಬೂದಿಯಿಂದ ಯಾರಿಗಾದರೂ ಹಗ್ಗ ಹೊಸ್ಕೊಡೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅಂದಮೇಲೆ ಆ ಬಲಿಷ್ಠ ರಾಜ ಇವನ ರಾಜ್ಯವನ್ನು ಸೋಲಿಸಿ ಕಬಳಿಸುವುದೇ ನಿಜ. ಈಗ ಈ ನಮ್ಮ ರಾಜ ಚಿಂತೆಗೊಳಗಾಗದ, ಭಯವೂ ಆಯಿತು. ಯಾರಾದರೂ ಬುದ್ಧಿವಂತರು ಬೂದಿಯಿಂದ ಹಗ್ಗ ಹಸಿದು ಕೊಟ್ಟರೆ ಅಂಥವ್ರಿಗೆ ಕೇಳಿದ್ದನ್ನು ಕೊಡುವುದಾಗಿ ಡಂಗುರ ಹೊಡೆಸಿದ. ಎಷ್ಟೆಷ್ಟು ತಲೆ ಕೆಡಿಸಿಕೊಂಡರೂ ಬೂದಿಯಿಂದ ಹಗ್ಗ ಹೊಸೆದು ಕೊಡುವ ಯಾವ ಉಪಾಯವೂ ಯಾರಿಗೂ ಹೊಳಿಲಿಲ್ಲ. ಗುಟ್ಟಿನಲ್ಲಿ ಸಾಕುತ್ತಿದ್ದ ತನ್ನ ತಂದೆಯ ಬಳಿಗೆ ಈ ಮಗ ಹೋದ. ರಾಜ್ಯಕ್ಕೆ ಬಂದೊದಗಿರುವ ಅಪಾಯವನ್ನು ತಿಳಿಸಿದ. ಅಪ್ಪ, ನಾವೆಲ್ಲರೂ ಶತ್ರುಗಳ ಕೈಗೆ ಸಿಗುವುದು ಖಂಡಿತ. ಮುಂದೆ ಈ ದೇಶಕ್ಕೆ ನಮಗೆ ಏನೇನು ಅಪಾಯ ಕಾದಿದೆಯೋ ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ ಎಂದು ತನ್ನ ಭಯವನ್ನು ತೋಡಿಕೊಂಡ. ವೃದ್ಧ ತಂದೆ ಕ್ಷಣಕಾಲ ಯೋಚಿಸಿದ. ನಂತರ ಹಗುರವಾಗಿ ಹೇಳಿದ, ಯೋಚಿಸಬೇಡ ಮಗನೇ, ಚಿಂತೆ ಬಿಟ್ಬಿಡು, ನಾನು ಹೇಳಿದ ಹಾಗೆ ಮಾಡು, ಎಲ್ಲವೂ ಸರಿ ಹೋಗುತ್ತೆ. ಶತ್ರುರಾಜ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾನೆ, ಮತ್ತೆ ಈ ರಾಜ್ಯದ ಮೇಲೆ ಕಣ್ಣು ಹಾಕೋದಿಲ್ಲ ಅಂತ ಹೇಳಿ ಮಗನ ಕಿವಿಯಲ್ಲಿ ಒಂದು ಉಪಾಯವನ್ನು ಹೇಳಿದ. ಮಗ ಆ ಉಪಾಯ ಕೇಳಿ ಹೇಗೆ ಹೀರೆಕಾಯಾಗಿ ಹೋದ. ಮಾರನೇ ದಿನ ಅವನು ರಾಜನ ಆಸ್ಥಾನಕ್ಕೆ ಹೋದ. ಪ್ರಭುಗಳೇ, ನಾನು ಬೂದಿಯಿಂದ ಹಗ್ಗವನ್ನು ಹೊಸದು ತಂದಿದ್ದೇನೆ. ಇದನ್ನು ಪುಡಿಯಾಗದಂತೆ ಇಡಿಯಾಗಿ ಹಾಗೇ ಎತ್ತಿಕೊಂಡು ಹೆಗಲ ಮೇಲೆ ಹಾಕಿಕೊಂಡು ಹೋಗಲು ಸವಾಲು ಎಸೆದಿರುವ ರಾಜನ ಕಡೆಯವರಿಗೆ ಹೇಳಿ ಎಂದು ಒಂದು ದೊಡ್ಡ ತಟ್ಟೆಯನ್ನು ರಾಜನ ಮುಂದಿರಿಸಿದ್ದ. ಶತ್ರು ರಾಜ್ಯದ ದೂತನೂ ಅಲ್ಲಿದ್ದ. ಯಾರಿಗೂ ತಮ್ಮ ಕಣ್ಣನ್ನೇ ನಂಬಲಾಗಲಿಲ್ಲ. ತಟ್ಟೆಯಲ್ಲಿ ಅಚ್ಚುಕಟ್ಟಾಗಿ ಸುತ್ತಿಕೊಂಡು ಕೂತಿತ್ತು ಬೂದಿಯ ಹಗ್ಗ. ಶತ್ರು ರಾಜ್ಯದ ದೂತ ಬೆಪ್ಪಾಗಿ ಕ್ಷಣಕಾಲ ಬೂದಿಯ ಹಗ್ಗವನ್ನೇ ನೋಡುತ್ತಿದ್ದು ನಂತರ ಮೆಲ್ಲನೆ ಅಲ್ಲಿಂದ ಕಾಲು ತೆಗೆದುಬಿಟ್ಟ. ರಾಜನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತರುಣನೇ, ನಿನಗಿಂತ ಬುದ್ಧಿವಂತರು ಈ ರಾಜ್ಯದಲ್ಲೇ ಇಲ್ಲ. ಪರ್ವತದ ಹಾಗೆ ಬಂದ ಆಪತ್ತನ್ನು ಮಂಜಿನ ಹಾಗೆ ಕರಗಿಸಿಬಿಟ್ಟೆ. ದೇಶವನ್ನು ಜನರನ್ನು ಶತ್ರು ಭಯದಿಂದ ಪಾರು ಮಾಡಿದೆ. ಹೇಳು, ನಿನಗೇನು ಕೊಡಲಿ? ಏನು ಬೇಕಾದರೂ ಕೊಡ್ತೀನಿ ಎಂದ ರಾಜ ಆನಂದದಿಂದ. ಇಲ್ಲ ಮಹಾರಾಜ, ನೀವು ಕೊಡುವ ಬಹುಮಾನ ಸಲ್ಲಬೇಕಾದ್ದು ನನಗಲ್ಲ ಎಂದ ತರುಣ. ಮತ್ಯಾರಿಗೆ? ಆಶ್ಚರ್ಯದಿಂದ ಕೇಳಿದ ಅರಸ. ಕ್ಷಮಿಸಬೇಕು ಮಹಾಪ್ರಭು, ಹಗ್ಗವನ್ನು ಸುತ್ತಿಟ್ಟು ಅದಕ್ಕೆ ಬೆಂಕಿಯನ್ನು ಹಚ್ಚಬೇಕು. ಹಗ್ಗ ಉರಿದು ಹೋದರೂ ಅದರ ಬೂದಿ ಹಗ್ಗದ ಆಕಾರದಲ್ಲಿ ಹಾಗೆಯೇ ಉಳಿಯುತ್ತದೆ. ಅದನ್ನು ಅಲುಗಾಡಿಸದಂತೆ ಎಚ್ಚರಿಕೆಯಾಗಿ ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಡು ಎಂಬ ಬುದ್ಧಿವಂತಿಕೆಯ ಉಪಾಯ ಹೇಳಿಕೊಟ್ಟವನು ನನ್ನ ವೃದ್ಧ ತಂದೆ. ನಿಮ್ಮ ಅಪ್ಪಣೆಯಂತೆ ನಾನು ಅವರನ್ನು ಕಾಡಿನಲ್ಲೇ ಬಿಟ್ಟು ಬಂದಿದ್ದರೆ ಇವತ್ತು ನಮ್ಮ ದೇಶವನ್ನು ಉಳಿಸುವವರು ಯಾರೂ ಇರುತ್ತಿರಲಿಲ್ಲ. ಹಿರಿಯರ ತಿಳುವಳಿಕೆ, ಲೋಕಾನುಭವ ಯಾವಾಗಲೂ ನಮ್ಮನ್ನು ಕಾಪಾಡುತ್ತದೆ ಎಂದ
ತರುಣ. ರಾಜನಿಗೆ ಈಗ ತನ್ನ ಮೂರ್ಖತನದ ಅರಿವಾಗಿತ್ತು. ವೃದ್ಧರನ್ನೆಲ್ಲ ಕಾಡುಪಾಲು ಮಾಡಲು ಅಪ್ಪಣೆ ಮಾಡಿ ಎಂತಹ ಆಪತ್ತನ್ನು ತಂದುಕೊಂಡೆ ಎಂದು ಪಶ್ಚಾತ್ತಾಪವಾಯಿತು. ತರುಣನ ವೃದ್ಧ ತಂದೆಯನ್ನು ಅರಮನೆಗೆ ಕರೆಸಿಕೊಂಡು ಅಪಾರವಾಗಿ ಸನ್ಮಾನಿಸಿದ. ನಂತರ ಮತ್ತೊಂದು ಆಜ್ಞೆ ಹೊರಡಿಸಿ ಕಾಡುಪಾಲು ಮಾಡಿದ್ದ ಅಳಿದುಳಿದ ವೃದ್ಧರನ್ನು ಮರ್ಯಾದೆಯಿಂದ ವಾಪಸ್ಸು ಕರೆಸಿದ. ಕಾಯಿಲೆ ಬಿದ್ದವರಿಗೆ ಚಿಕಿತ್ಸೆಯ ಏರ್ಪಾಟು ಮಾಡಿದ. ಒಳ್ಳೆಯ ಊಟವನ್ನು ಕೊಡಿಸಿದ. ಅವರೆಲ್ಲರ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿದ. ಹಿರಿಯರ ಅನುಭವ, ತಿಳುವಳಿಕೆ, ಜ್ಞಾನಗಳ ಮಾರ್ಗದರ್ಶನದಲ್ಲಿ ತನ್ನ ದೇಶವನ್ನು ಇನ್ನೂ ಚೆನ್ನಾಗಿ ಪಾಲಿಸತೊಡಗಿದ. ಆ ಮೂರ್ಖನಾಗಿದ್ದ ರಾಜ ಈಗ ಜಾಣನಾದವನು.